ಲೈಟ್ ಫ್ರೀ ಇವೆಲ್ಲಕ್ಕೂ ರೊಕ್ಕ ಇಲ್ಲಿ ಬರ್ತೈತಿಪ್ಪ ಅಂತಂದ್ರೆ 100ಕ್ಕೆ 32% ಈ ಧಾರವಾಡದಿಂದ ಬರ್ತೈತಿ. ಇದ್ರಿಗೆ ಗೊತ್ತ ನೀ ಏನ್ ಮಾಡ್ತಿ ಮಾಡ್ಕೋ, ಒಟ್ಟು ನೀ ಆರಿಸಿ ಬಾ, ಮಂತ್ರಿ ಆಗು, ಮಠಕ್ಕೆ ಬಾ. ದುರಾಶೆ ಕಡಿಮೆ ಆಗ್ಬೇಕಾದ್ರೆ ಯಾರು ಕಾರಣ? ಮಕ್ಕಳು ಬರ್ಬೇಕು. ಮತ್ತೆ ನಮ್ಮ ಶುದ್ಧೀಕರಣ ಮಾಡೋ ಯಾರು? ಮತ್ತೆ ಆ ಶಿವಾಜಿ ಮಹಾರಾಜರ ಗುರುಗಳ ಹತ್ರ ಬಂದಾಗ ಅದು ತ್ಯಾಗದ ಲೈಟ್ ಫ್ರೀ ಇವೆಲ್ಲಕ್ಕೂ ರೊಕ್ಕ ಇಲ್ಲಿ ಬರ್ತೈತಿಪ್ಪ ಅಂತಂದ್ರೆ 100ಕ್ಕೆ 32% ಈ ಧಾರವಾಡದಿಂದ ಬರ್ತೈತಿ. ಇದ್ರಿಗೆ ಗೊತ್ತ ಅದನ್ನೆಲ್ಲ ಮಾಡಿಲ್ಲ. ನೀವು ಓಟ್ ಹಾಕುದು ನಮಗ ಓಟ್ ಬೇಕ. ನೀವು ಏನ್ ಲಗವಾಡಿ ನಮಗ ಅಧಿಕಾರ ಬೇಕಾಗೈತಿ. ನಮಗ ಅಧಿಕಾರ ಬೇಕಂದ್ರೆ ಇದನ್ನೆಲ್ಲ ಮಾಡಬೇಕಾಗೈತಿ. ಮತ್ ನೀವು ನಮ್ಮಂತವ್ರನ್ನ ಹಿಡಿತೀರಿ. ನೀವು ಏನ್ ಮಾಡ್ತೀವಿ ಮಾಡಿ ಒಟ್ಟು ಅಧಿಕಾರಕ್ಕೆ ಬಾ, ನಮ್ಮ ಮಠಕ್ಕೆ ಬಾ. ನಿಮ್ಮದಲ್ಲ ನೀವ ಏನ್ ಮಾಡಕ. ನೀವು ಒಟ್ಟ ನಿಮಗ ಶಿವ ಅನ್ಬೋದು. ನೀವು ಕೂತಾರ ನೀವು ಯಾಕೆ ಮುಗಿಲಾಗಿನ ಸ್ವಾಮಿಗಳು ಎಲ್ಲ ನೀವು ನಿಮ್ಗೇನ್ ಬಂದ್ರು ಒಟ್ಟ ಬಂದ್ರು ಹೋದ್ರು ಒಟ್ಟ ಶಿವಾಯಮ್ಮ ಗೋಪಾಲ ಶರಣಾಗ ಎಲ್ಲಾರು ಆದ್ರೆ ಸನ್ಯಾಸಿ ವರ್ಗನೆ ಒಂದು ಭಾಳ ದೊಡ್ಡದಾಗ. ಈಗ ನಮ್ಮಂತ ಸ್ವಾಮಿಗಳು ಕೆಲವ್ರು ಸ್ವಾಮಿಗಳು ಅದಾರಲ್ಲ, ನನ್ನ ಮ್ಯಾಗಿದ್ದು ಹಾಕತ್ತೇನೆ. ನೀ ಏನ್ ಮಾಡ್ತಿ ಮಾಡ್ಕೋ, ಒಟ್ಟು ನೀ ಆರಿಸಿ ಬಾ, ಮಂತ್ರಿ ಆಗು, ಮಠಕ್ಕೆ ಬಾ. ಎಲ್ಲ ಕಡೆ ಇದು ಶುರು ಆಗೈತಿ. ನಮ್ಮದೇನೋ ಈ ಸರಿಯಾಗಿ ಇಲೆಕ್ಷನ್ದಾಗ ಎಷ್ಟು ಹಾಕಿದ್ವಿ, ಇನ್ನು ಎಷ್ಟು ತಕೊಳ್ಳೋದೈತಿ, ಮುಂದೆ ಎಷ್ಟು ಹಾಕೋದು. ಇದು ನಮ್ದು. ಇವ್ರದ್ದು 80 ಟನ್ ಇದ್ದು 100 ಆಗ್ಬೇಕು, ಮಂದಿ ಹಾಳಾಗಿ ಹೋಗಂತಾಗ ನನಗೆ 100 ಟನ್ ರೊಕ್ಕ ಬರ್ಲಿಕ್ಕೆ. ಅವರು ನಾವು 5 ವರ್ಷದಾಗ ಎಷ್ಟು ಗಳಿಕೆ ಮಾಡಬೇಕು, ಮುಂದಿನ ಇಲೆಕ್ಷನ್ ಎಷ್ಟು ನಾವು ಇಡಬೇಕು ಅಂತ. ಇದು ನಮ್ಮಲ್ಲಿ ಅತಿಯಾದ ನಮ್ಮ ಯೋಗ ಎಲ್ಲಿ ಹೊಂಟೈತಪ್ಪ ಸ್ಪೀಡ್ ಅಂದ್ರೆ ದುರಾಶೆ. ಈ ದುರಾಶೆಯಿಂದ ಇವತ್ತು ಸಮಾಜದಲ್ಲಿ ನಮ್ಮ ಬಹಳಷ್ಟು ಕೆಡಕುಗಳನ್ನ ಇವತ್ತು ದುರಾಶೆ ಎಲ್ಲಿ ತನಕ ಕಡಿಮೆ ಆಗೋದಿಲ್ಲ ಅಲ್ಲಿ ತನಕ ನಮಗೆ ಯಾವುದೇ ತರದ ಸುಧಾರಣೆಗಳನ್ನು ಮಾಡ್ಲಿಕ್ಕೆ. ದುರಾಶೆ ಕಡಿಮೆ ಆಗ್ಬೇಕಾದ್ರೆ ಯಾರು ಕಾರಣ? ಮಕ್ಕಳು ಬರ್ಬೇಕು. ಮತ್ತೆ ನಮ್ಮ ಶುದ್ಧೀಕರಣ ಮಾಡೋ ಯಾರು? ಮತ್ತೆ ಹಂಗೆ ಹೊಲಸಾಗೈತಪ್ಪ ಅಂತಂದ್ರೆ ಸಾಬಣನ ತರ್ಬೇಕಲ್ಲ. ಏನದಕ್ಕೆ ಮಸಿ ಬಜ್ಜಿ ರಸ ಸಾಬಣ ರೂಪದಾಗ ನೀವು ಬರಬೇಕು. ಅದನ್ನ ಹೊಲಸಾಗಿರ್ತಕ್ಕಂಥ ತೊಳಿ ಕೆಲಸ ನೀವು ಮಾಡ್ಲೇಬೇಕು. ಅದು ನಿಮ್ಮದೇ ಕೆಲಸ. ನಾವೇನ್ರಿ ಯಾರು ಕೇಳ್ತಾರ? ನಾಳೆ ನನಗೆ ಬೇಕಾದ್ರೆ ಗ್ಯಾವಿ ಹಾಕಿರ್ಬೇಕು. ನಿಮ್ಗಿಂತ ಹೆಚ್ಚು ನಮಸ್ಕಾರ ಮಾಡಿ. ಆ ಗ್ಯಾವಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ತ್ಯಾಗ ಅಂತಕ್ಕಂಥದ್ದು ತ್ಯಾಗದ ಸಂಕೇತ. ತ್ಯಾಗದ ಸಂಕೇತ ಯಾವಾಗ ಬಂತಂದ್ರೆ ಇನ್ನು ಹೇಳ್ಕೊತ ಹೋದ್ರೆ ಮತ್ತೆ ನಮ್ಮ ಗಾಡಿ ಮುಂದೆ ಹೋಗೈತಿ. ಮತ್ತೆ ಆ ಶಿವಾಜಿ ಮಹಾರಾಜರ ಗುರುಗಳ ಹತ್ರ ಬಂದಾಗ ಅದು ತ್ಯಾಗದ ಶಿವಾಜಿಗೆಲ್ಲ ಕೇಳಿದ್ರು. ಅವ್ರನ್ನೆಲ್ಲ ಐಶ್ವರ್ಯನ ಅದ್ರಾಗ ಹಾಕಕ್ ಹೋದ. ನೀವೊಬ್ಬ ಪ್ರಾಪಂಚಿಕನಾಗಿ ನೀನು ಇಂಥದ್ದು ಹಾಕಾಕತ್ತಿಪ್ಪ ಅಂದ್ರೆ ನಾ ಸನ್ಯಾಸಿಯಾಗಿ ನಾ ಬೇಡಾಕತ್ತೇನೆ ಅಂತಂದಾಗ ಆ ಜೋಳಿಗೆ ಹರಿದ ಕಿಶನ್ ಅದಕ್ಕೊಂದು ಜೆಂಡ ಮಾಡಿದ. ಅದು ತ್ಯಾಗದ ಸಂಕೇತ. ಭಗವದ್ ಇರ್ಲಿ. ಅದು ಇಲ್ಲಿ ವಿಷಯ ಇರೋದು ಎರಡದ.